ಡೆಡಿಕೇಶನ್ ನೋಡಿ ಫೋಟೋಗ್ರಾಫಿ. ಫೋಟೋಗ್ರಾಫರ್ ನೋಡಿ. ಥ್ಯಾಂಕ್ ಯು ಅಕ್ಕ ಮತ್ತೆ ಬಾಬನಿಗೆ. ಬಲೂನ್ ಊದುವ ಸ್ಪರ್ಧೆ ನೋಡಿ ಇಲ್ಲಿ ಯಾರ್ದು ನಂದು ನಾಡಿದ್ದು ಡಿಸೆಂಬರಲ್ಲಿ ನೋಡಿ. ಥ್ಯಾಂಕ್ ಯು. ಇವರು ಬ್ರಹ್ಮಕಲಶಕ್ಕೆ ಕರೀತಿದ್ದಾರೆ ಆಯ್ತಾ, ಬಲ್ಲಮಂಜದಲ್ಲಿ ಬ್ರಹ್ಮಕಲಶ ಅಂತೆ. ನೀವೆಲ್ಲರೂ ದೇವಸ್ಥಾನಕ್ಕೆ ಬನ್ನಿ. ಮಾರ್ಚ್ 29ರಿಂದ ಏಪ್ರಿಲ್ 6 ತನಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಮ್ಮ ನನಗೆ ವಿಶ್ ಮಾಡೋದಿಲ್ವಾ? ನನ್ನ ಬರ್ಡೇ ವಿಶ್ ಮಾಡೋದಿಲ್ಲ ಅಮ್ಮ, ವಿಶ್ ಮಾಡೋದಿಲ್ವಾ? ಅಮ್ಮ ನನ್ನ ಬರ್ಡೇ ಹ್ಯಾಪಿ ಬರ್ಡೇ ಹೇಳೋದಿಲ್ಲ ನನಗೆ. ಕೇಕ್ ಇಲ್ಲ, ಇದೇ ತಂದಿದ್ದು ನನಗೆ ತಿಂಡಿ. ಥ್ಯಾಂಕ್ ಯು. ಅದ್ಯಾಕೆ ನಿನ್ನದು ಮಾಡುವ, ನಿನ್ನು ಮತ್ತೆ ತಮ್ಮಂದು ಓಕೆನಾ? ನಿಮ್ಮಿಬ್ರದ್ದು ಮಾಡುವ. ಇದನ್ನು ಬಿಚ್ಚಲಿಕ್ಕೆ ಆಗ್ತಾ ಇಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿನ್ನದಲ್ಲಿ ಥ್ಯಾಂಕ್ ಯು. ಸರಿ ಮನ್ಪುಕಾಯಿ ಬಲೆ ಒಂದೇ ಪತಲ್ಲೆ ತಮ್ಮ ಒಂಜೊಂಜನೆ ಕೊಡು ಬಾ ಇಲ್ವಾ? ಹ್ಯಾಪಿ ಬರ್ತ್ಡೇ. ನಿನ್ನೆ ಇದು ಫುಲ್ಲು ಸುತ್ತಿದೆಯಾ ಎಲ್ಲ ಮುಂದೆ? ಥ್ಯಾಂಕ್ ಯು. ಕಲರ್ ಬಾಕ್ಸ್ ನಿಂಗೆ ಅಲ್ಲ, ಅದರಲ್ಲಿ ಕ್ಯಾಮಲ್ ವಾಟರ್ ಕಲರ್ ಕೇಕ್ ಹೇಗಿದೆ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಮಾಡೋಣ. ಗಿಫ್ಟ್ ನೋಡಿ. ಥ್ಯಾಂಕ್ ಯು. ಅದು ಕೊಟ್ಟದಕ್ಕೆ, ಇದು ಕೊಟ್ಟಿದ್ದಕ್ಕೆ. ನಂದು ನಾಡಿದ್ದು ಡಿಸೆಂಬರಲ್ಲಿ. ಇದು ಯಾಕೆ ತಂದಿದ್ದಾರೆ ಗೊತ್ತಿಲ್ಲ ನನಗೆ. ನಂದು ಡಿಸೆಂಬರಲ್ಲಿ. ಯಾರು ಹೇಳಿದಂತ ಅವರಿಗೆ ನಂದು ಇವತ್ತು ಅಂತ? ಇಲ್ಲ, ಅಷ್ಟೊತ್ತಿಗೆ ಹೇಳಿದ್ನಾ? ನಾನು ಡಿಸೆಂಬರಲ್ಲಿ ಹುಟ್ಟಿದ್ದಲ್ಲ. ಕ್ಯಾಪ್ ಅಮ್ಮ ಪಪ್ಪ ತಂದದಲ್ಲ. ಗೈಸ್ ಇಲ್ಲಿ ನೋಡಿ, ನನ್ನ ತಮ್ಮ ನೋಡಿ, ನನ್ನ ಬರ್ಡೇಗೆ ಇಲ್ಲಿ ಬೆಲೂನ್ ರೆಡಿ ಮಾಡ್ತಿದ್ದಾನೆ ನೋಡಿ. ತಮ್ಮ ಅದನ್ನು ಕಟ್ಟುತ್ತೀಯಾ? ಡೆಕೋರೇಷನ್ ಮಾಡ್ತೀಯಾ? ಈಗ ನಾವು ಬೆಲೂನ್ ಡೆಕೋರೇಷನ್ ಮಾಡ್ಲಿಕ್ಕೆ ಉಂಟಾಯ್ತಾ ಬರ್ಡೇಗೆ. ಹಾಗೆ ಇವ್ರದ್ದೇ ಎಲ್ಲ ದೃಷ್ಟಿ ಊರು. ನೀನು ನಗಾಡುದ ತಮ್ಮ? ಬಿದ್ದದ ತಮ್ಮ ನಗಡುದಿಲ್ವಾ? ಪಪ್ಪ ಬಿದ್ದದು. ಅಮ್ಮ ಜೋಕ್ ಮಾಡಿದ್ದಲ್ವಾ? ನಗಡಲ್ವಾ? ಯಾಕೆ
ಪಪ್ಪ ಪಾಪನಾ? ಬಲೂನ್ ಊದುವ ಸ್ಪರ್ಧೆ ನೋಡಿ ಇಲ್ಲಿ. ಇದು ಶೇಪ್ ಮೊನ್ನೆ ಬಲೂನ್ ಊದುತ್ತಿದ್ದನು ಸ್ವಲ್ಪ ಕಿಶನ್. ನನ್ನ ತಮ್ಮ ನೋಡಿ ಇಲ್ಲಿ. ಬರ್ಡೇ ಬಾಯ್ ಅಲ್ಲ ನೀನು? ಹಾಂ, ಇವೊಂದು ಒಬ್ಬನೇ ಅದೇ ಬರ್ಡೇ ಅಂತೆ ನೋಡಿ. ಹಾಂ, ಹಂಗೆ ಕಟ್ಟು. ನಿಂಗೆ ಫ್ರೀ ಹೇರ್ ಬಿಡುವ, ನಿಂಗೆ ಕ್ಯೂಟ್ ಕಾಣುತ್ತೆ. ಇಲ್ಲಿ ನೋಡು, ಕ್ಯೂಟ್ ಕಾಣಿಸಲ್ವಾ? ಕ್ಯೂಟ್ ಕಾಣಿಸುತ್ತೆ. ಎಷ್ಟು ಚಂದ ಸೆಲೆಬ್ರೇಷನಿಗೆ ರೆಡಿ ಮಾಡಿದ್ದಾರೆ. ಬೆಲೂನ್ಸ್, ಆಮೇಲೆ ಹ್ಯಾಪಿ ಬರ್ಡೇದು ತಂದಿದ್ದಾರೆ. ಇದೆಲ್ಲ ಭಾವನ ಪ್ಲಾನಿಂಗ್ ಫುಲ್, ನಮ್ಮದೆಂತೆಲ್ಲ. ಇಲ್ಲಿ ಚಂದ ಡೆಕೋರೇಷನ್ ಎಲ್ಲ ಅವರೇ ಮಾಡಿದ್ದಾರೆ. ನಮ್ಮದು 3 ಜನರ ಬರ್ಡೇ, ಓಕೆನಾ? ಸರಿ ನೋಡು. ಎಲ್ಲ ರೆಡಿ ಆಗಿದೆ. ಈಗ ಎಲ್ಲರೂ ಸ್ನಾನಕ್ಕೆ ಹೋಗಿದ್ದಾರೆ. ಬಂದಮೇಲೆ ಕೇಕ್ ಕಟ್ ಮಾಡೋದು. ನೋಡಿ, ನಮ್ಮ ತಮ್ಮನ ಬರ್ಡೇ. ತಮ್ಮನ ಬರ್ಡೇ ಅಲ್ಲ ತಮ್ಮ? ಹ್ಞೂ ಹ್ಞೂ. ನನಗೆ ಇಷ್ಟ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೆಸರಲ್ಲಿ ಮೇಲೆ ನೋಡಿ, ಡಾಟ್ ಇಡುವ ಅಲ್ಲಿ ಹಾರ್ಟ್, ಇಲ್ಲೊಂದು ಹಾರ್ಟ್. ಮೇಲೆ ಬರ್ತಿದ್ದಾರೆ. ನನ್ನನ್ನು ಕರೆಯೋದು ತಾನು. ಇದರಲ್ಲಿ ತೇಜು ಅಂತ ಬರ್ಸಿದ್ದಾರೆ ನೋಡಿ. ಯಾಕೆ ತೇಜು ಅಂತ ನನ್ನ ಹೆಸರು. ಸ್ಪೆಲ್ಲಿಂಗ್ ಕೇಳಿದ, ಹೇಳಿದ್ರು ಅವನಿಗೆ ಕನ್ಫ್ಯೂಸ್ ಏನೋ ಹೋದ. ತೇಜು ಅಂತ ಸ್ವಿನಿ ತಪ್ಪಿತ ಅಂತ. W ಅಲ್ಲ. ಫಸ್ಟ್ ಅಲ್ಲಿ ಕೈ ಮುಗಿಯೋ ಬಾ, ಅಲ್ಲಿ ದೇವರಿಗೆ ಇರು. ನಾನು ಬರ್ತೇನೆ, ಇರು. ಓದೋದನ್ನ ಅಕ್ಕ ಬನ್ನಿ, ಎಲ್ಲ ಬನ್ನಿ, ಬಾವಾ. ಬರ್ಡೇ ಸೆಲೆಬ್ರೇಷನ್, ನಮ್ಮ ತೇಜು ಅವರ ಬರ್ಡೇ ಸೆಲೆಬ್ರೇಷನ್ ಅರೇಂಜ್ ಮಾಡಿ ನೋಡಿ. ಡೈರೆಕ್ಟೆಡ್ ಬೈ, ಅಲ್ಲಿ ಡೈರೆಕ್ಟೆಡ್ ಬೈ ಸಚಿನ್. ನಮ್ದೆಲ್ಲರ ಬರ್ಡೇ, ಎಲ್ಲರ ಬರ್ಡೇ. ಫೋಕಸ್ ಬರುದಿಲ್ಲ ಇದ್ರಲ್ಲಿ. ಹಾಫ್ ಬಾಪೋಲೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಕ್ಯಾಬ್ ನಮ್ಮ ಬರ್ಡೇ ಗರ್ಲ್. ಅಕ್ಕ ಬೋಲೆ ಸೀಡರ್ ಫೋಟೋಗ್ರಫಿ ಚೆಕ್ ಕೊಡು. ಇಲ್ಲಿ ನಮ್ಮ ಡೆಡಿಕೇಶನ್ ನೋಡಿ ಫೋಟೋಗ್ರಫಿ. ಕೊಡ್ಲಿಲ್ಲ ನನಗೆ, ನೀ ಕೊಡ್ಲಿಲ್ಲ. ಈ ಕಡೆ ಕೊಡು. ನಿಮಗೆಲ್ಲರಿಗೆ ನೀನು ಎಲ್ಲ ಇಲ್ಲಿ ನಮ್ಮ ತೇಜು ಅವರೇ. Parenting fatigue can be brutal. Emma helps reduce bedtime stress with adaptive phone. ಬರ್ಡೇ
ಫೋಟೋಗ್ರಫಿ ಆಗ್ತಾ ಇದೆ ಇಲ್ಲಿ. ಫೋಟೋಗ್ರಾಫರ್ ನೋಡಿ. ಥ್ಯಾಂಕ್ ಯು ಅಕ್ಕ ಮತ್ತೆ ಬಾಬನಿಗೆ. ಹನ್ನೆರಡು ಗಂಟೆ 12 ನಿದ್ರೆ ಬರೋದು. ಆಯ್ತು ಗೈಸ್, ನಮ್ಮ ಬರ್ಡೇ ಎಲ್ಲ ಆಯ್ತು ನೋಡಿ ಚಂದದಲ್ಲಿ. ಥ್ಯಾಂಕ್ ಯು ಥ್ಯಾಂಕ್ಸ್ ಹೇಳ್ತಾನೆ. ಥ್ಯಾಂಕ್ ಯು. ಹೊಟ್ಟದ ಗೈಸ್ ವಾಪಸ್ ಮರಳಿ ಡ್ಯೂಟಿಗೆ. ವಿಡಿಯೋ ಆಫ್ ಮಾಡಿದ್ದೆ. ಇದು ವಿಡಿಯೋ ಆಫ್ ಆಗಿತ್ತಾ ಅಂತ. ಇವರು ಬ್ರಹ್ಮಕಲಶಕ್ಕೆ ಕರೀತಿದ್ದಾರೆ ಆಯ್ತಾ, ಬಲ್ಲಮಂಜದಲ್ಲಿ ಬ್ರಹ್ಮಕಲಶ ಅಂತೆ. ನೀವೆಲ್ಲರೂ ದೇವಸ್ಥಾನಕ್ಕೆ ಬನ್ನಿ. ಮಾರ್ಚ್ 29ರಿಂದ ಏಪ್ರಿಲ್ 6 ತನಕ ನಿಮ್ಮನ್ನೆಲ್ಲರನ್ನ ಕರೀತಿದ್ದಾರೆ ಇವರು. ಇವರ ಊರಲ್ಲಿ ಅದು. ಬಾಯ್. ನೋಡಿ ನನ್ನ ತಮ್ಮನನ್ನು ನೋಡಿ ಇಲ್ಲಿ ಬಂದಿದ್ದಾನೆ. ಬಾಯ್ ಬಾಯ್ ಟಾಟಾ. 3 ದಿವಸ ಕಂಟಿನ್ಯೂ ಆಗ್ತದೆ ಆಯ್ತಾ. 2 ಡೇಸ್ ಲೀವ್ ತೆಗೆದಿದ್ದೆ. ಸೊ 1 ದಿವಸ ಸ್ವಲ್ಪ ಕೆಲಸ ಇತ್ತು, ಕ್ಲೀನಿಂಗ್ ಎಲ್ಲ, ಹಾಗೆ ಪಿ ಜಿಲೇ ಇದ್ದೆ. ನೆಕ್ಸ್ಟ್ ಡೇ ಇಲ್ಲಿ ಅಕ್ಕ ಬಾವನ ಮನೆಗೆ ಬಂದಿದ್ದೆ. ಅಲ್ಲಿ 2 ಮಕ್ಕಳಿದ್ದಾರೆ. ನನಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಇಷ್ಟ. ಬರ್ಡೇ ಇದೆ ಅಂತ ಲೀವ್ ಅಪ್ಲೈ ಮಾಡಿದ್ದೆ, ಟೆಂಪಲ್ಗೆ ಏನಾದರೂ ಹೋಗುವ ಅಂತ. ಆ್ಯಕ್ಚುಲಿ ನಾನು ಬರ್ಡೇ ಯಾರಿಗೆ ಹೇಳಿರಲಿಲ್ಲ. ಟೆಂಪಲ್ಗೆ ಹೋಗೋಣ ಅಂತ ಲೀವ್ ಹಾಕಿದ್ದೆ ಅಷ್ಟೇ. ವಾಪಸ್ ಡ್ಯೂಟಿಗೆ ಹೊರಟಿದ್ದು. ಹ್ಯಾಪಿ ಬರ್ಡೇ ಟು ಮೀ.